ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪ್ರೀತಿಯ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಯನ್ನು ಸಲ್ಲಿಸುತ್ತಾ ಕರ್ತನನ್ನು ಈ ಒಂದು ಮುಂಚೆಯ ವೇಳೆಯಲ್ಲಿ ಆರಾಧಿಸಲಿಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುವುದನ್ನು ಪ್ರಿಯರೇ. ದೇವರ ವಾಕ್ಯವನ್ನು ಈ ದಿನ ಧ್ಯಾನ ಮಾಡಿಕೊಂಡು ಈ ದಿನವನ್ನು ನಾವು ಕರ್ತನ ಹೆಸರಲ್ಲಿ ಪ್ರಾರಂಭಿಸಿದರೆ ದೇವರು ಖಂಡಿತವೂ ನಮಗೆ ಎಲ್ಲ ವಿಷಯಗಳಲ್ಲಿ ಜಯವನ್ನು ಕೊಡಲು ಆತನ ಶಕ್ತನಾಗಿದ್ದಾನೆ. ಪ್ರಿಯ ದೇವಜನರೇ, ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 20, 21, 2 ವಚನವನ್ನು ನಾವು ಈ ದಿನ ಧ್ಯಾನ ಮಾಡೋದಾದರೆ, ಪ್ರಿಯ ದೇವಜನರೇ, ಇಲ್ಲಿ ಒಳ್ಳೆಯವರಿಗೂ ಮತ್ತು ಕೆಟ್ಟವರಿಗೂ ಇರತಕ್ಕಂಥ ವ್ಯತ್ಯಾಸವನ್ನು ಕುರಿತು ನಾವು ನೋಡ್ತೀವಿ. ಪ್ರಿಯರೇ, ಕೆಟ್ಟವರು ಹೇಗೆ ಇರ್ತಾರೆ, ಒಳ್ಳೆಯವರು ಹೇಗಿರ್ತಾರೆ ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಮನುಷ್ಯನಾಗಿ ಈ ಲೋಕದಲ್ಲಿ ಜೀವಿಸುವಂಥ ಸಮಯದಲ್ಲಿ ಹೇಳಿದಂಥ ವಾಕ್ಯ ಭಾಗವಾಗಿದೆ. ಪ್ರಿಯ ದೇವಚನರೇ, 20ನೇ ವಚನ ನೋಡಿದರೆ, ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ, ತಮ್ಮ ಕೃತ್ಯಗಳು ದುಷ್ಕೃತ್ಯಗಳಾಗಿ ತೋರಿ ಬಂದವೆಂದು ಬೆಳಕಿಗೆ ಬರುವುದಿಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಕೆಟ್ಟದ್ದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾರೆಲ್ಲ ಇವತ್ತು ತಪ್ಪಾದ ಜೀವಿತವನ್ನು ಜೀವಿಸ್ತಾರೋ, ಯಾರೆಲ್ಲ ತಪ್ಪಾಗಿ ದುಡಿತಾರೋ, ಯಾರೆಲ್ಲ ತಪ್ಪಾಗಿ ಆಸ್ತಿ ಐಶ್ವರ್ಯವನ್ನು ಸೇರಿಸಿಟ್ಕೊಳ್ತಾರೋ ಅವರು ಬೆಳಕನ್ನು ಸಹಿಸುವುದಿಲ್ಲ ಅಥವಾ ಬೆಳಕಿನ ಜೀವಿತಕ್ಕೆ ಬರೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಬೆಳಕಿನ ಜೀವಿತ ಅನ್ನೋದು ಅದು ಪರಿಶುದ್ಧವಾಗಿದೆ, ಅದು ನಿಷ್ಕಳಂಕವಾಗಿದೆ, ಅದು ನಿರ್ದೋಷವಾಗಿದೆ, ಅದರಲ್ಲಿ ಯಾವುದೇ ಥರದ ಚುಕ್ಕೆ ಇರೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಕೆಟ್ಟದನ್ನು ಮಾಡುವವರು ಬೆಳಕನ್ನು ಸಹಿಸುವುದಿಲ್ಲ. ಯಾಕೆ ಸಹಿಸುವುದಿಲ್ಲ ಎಂದಾಗ ನೋಡಿದರೆ, ಅವರ ದುಷ್ಕೃತ್ಯಗಳು, ಅವರು ಮಾಡಿದಂಥ ಅಕ್ರಮಗಳು, ಅವರು ಮಾಡಿದಂಥ ಅನ್ಯಾಯ, ಅವರು ಮಾಡುವಂಥ ಎಲ್ಲ ಪಾಪ ಕ್ರಿಯೆಗಳು ಬೆಳಕಿನಲ್ಲಿ ಬರೋದಾದರೆ ಅದು ಅವರಿಗೆ ನಾಚಿಕೆ ಉಂಟು ಮಾಡುವಂಥದ್ದಾಗಿದೆ. ಅವರಿಗೆ ಅದು ಭಯ, ಅದರಿಂದಲೇ ಬೆಳಕಿಗೆ ಬರೋದಕ್ಕೆ ಇಷ್ಟ ಇಲ್ಲ. ಪ್ರಿಯರೇ, ಅಂದರೆ ಒಳ್ಳೆಯವರಾಗಿ ಜೀವಿಸೋದಕ್ಕೆ ಇಷ್ಟಪಡೋದಿಲ್ಲ ಎಷ್ಟೋ ಜನರು ಇವತ್ತು ದುಷ್ಟರಾಗಿಯೂ, ದುರ್ಮಾರ್ಗಗಳಾಗಿಯೂ, ಗೂಂಡಾಗಳಾಗಿಯೂ, ಕಾಕಪೋಕರಾಗಿಯೂ, ಪೋಲಿಗಳಾಗಿಯೂ ಜೀವಿಸೋದಕ್ಕೆ ಇಷ್ಟಪಡ್ತಾರೆ ಹೊರತು ಒಳ್ಳೆಯವರಾಗಿ ನಾನು ಮಾಡ್ತಿರುವಂಥ ತಪ್ಪಾದ ಕಾರ್ಯವನ್ನು ಬಿಟ್ಟು ನಾನು ಒಳ್ಳೆಯವನಾಗಿ ಜೀವಿಸ್ಬೇಕೆಂದಾಗಿ ಅನೇಕರಿಗೆ ಇವತ್ತು ಮನಸ್ಸಿಲ್ಲ. ಅದರಿಂದ ಪ್ರಿಯ ದೇವಜನರೇ, ಈ ಮುಂಚಿನ ವೇಳೆಯಲ್ಲಿ ಕರ್ತನು ನಮ್ಮ ಜೊತೆಲಿ ಮಾತಾಡೋದು ಏನಂದರೆ, ಅದೇ 21ನೇ ವಚನದಲ್ಲಿ ದೇವರು ವಾಕ್ಯ ಹೇಳ್ತದೆ ನೋಡ್ರಿ. ಆದರೆ ಸತ್ಯವನ್ನು ಅನುಸರಿಸಿ ನಡೆಯುವವನು ತಾನು ದೇವರಿಂದ ನಡೆಸಿಕೊಂಡು ತನ್ನ ಕೃತ್ಯಗಳನ್ನು ಮಾಡಿದ್ದೇನೆಂದು ತೋರಿ ಬರುವಂತೆ ಬೆಳಕಿಗೆ ಬರುತ್ತಾನೆ. ಹಲ್ಲೆಲೂಯಾ. ನೋಡ್ರಿ, ಕತ್ತಲಿಗೂ ಬೆಳಕಿಗೂ ಇರುವಂಥ ವ್ಯತ್ಯಾಸ, ಒಳ್ಳೆಯವರಿಗೂ ಕೆಟ್ಟವರಿಗೂ ಇರುವಂಥ ವ್ಯತ್ಯಾಸ ಇಲ್ಲಿ ನಾವು ನೋಡ್ತೀವಿ. ಪ್ರಿಯರೇ, ಏನಂದರೆ ನೋಡ್ರಿ, ಸತ್ಯವನ್ನು ಯಾರೆಲ್ಲ ಇವತ್ತು ಅನುಸರಿಸಿ ಸತ್ಯದಲ್ಲಿ ಜೀವಿಸಿ ಸತ್ಯಕ್ಕಾಗಿ ನಾವು ಶತ್ರು ಚಿಂತೆಯಲ್ಲಿ ಎಂದಾಗಿ ಯಾರೆಲ್ಲ ದೃಢ ಮನಸ್ಸಿಂದ ಸತ್ಯವನ್ನೇ ಮಾಡುತ್ತಾ, ಸತ್ಯವನ್ನೇ ಸಾರುತ್ತಾ ಸತ್ಯವಂತರಾಗಿ ಜೀವಿಸ್ತಾರೋ ಅವರೆಲ್ಲರೂ ದೇವರಿಂದ ನಡೆಸಲ್ಪಡ್ತಾರಂತೆ. ಈ ಲೋಕದಲ್ಲಿ ದೇವರಿಂದ ನಡೆಸಲ್ಪಟ್ಟು ತಮ್ಮ ಕೃತ್ಯಗಳನ್ನು ಮಾಡಿದ್ದೇವೆಂದು ತೋರಿ ಬರುವಂತೆ ಬೆಳಕಿಗೆ ಬರ್ತಾರೆ. ಪ್ರಿಯ ದೇವಜನರೇ, ನಾವು ಒಳ್ಳೆಯವರು, ಒಳ್ಳೆ ಕಾರ್ಯಗಳನ್ನು ಮಾಡೋದಾದರೆ ದೇವರು ಮೆಚ್ಚುತ್ತಾನೆ, ದೇವ ಆಶೀರ್ವಾದ ನಮಗೆ ದೊರೆಯುತ್ತದೆ. ಪ್ರಿಯರೇ, ನಾವು ಕೆಟ್ಟವರಾಗಿ ದುಷ್ಟರಾಗಿ ಜೀವಿಸಿದರೆ ದೇವರು ಮೆಚ್ಚುವುದಿಲ್ಲ. ದೇವರು ನಮ್ಮನ್ನು ಅಸಹ್ಯ ಪಡ್ತಾನೆ. ಆದರೆ ಇವತ್ತು ಯಾರೆಲ್ಲ ನಾವು ಕೆಟ್ಟವರಾಗಿ ಕತ್ತಲೆಯಲ್ಲಿ ಜೀವಿಸ್ತಿದ್ವೋ ಅವರಿಗೆ ಒಂದು ಅವಕಾಶ ಇದೆ. ಏನಂದರೆ, ಬೆಳಕಿಗೆ ಬನ್ನಿರಿ, ಬೆಳಕಿನ ಜೀವಿತವನ್ನು ನೀವು ಅಳವಡಿಸಿಕೊಳ್ಳ್ರಿ, ಬೆಳಕಿನ ಜೀವಿತದಲ್ಲಿ ನೀವು ಜೀವಿಸಿರಿ, ಸತ್ಯದಲ್ಲಿ ಜೀವಿಸಿರಿ, ಸತ್ಯವನ್ನು ನಿಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳ್ರಿ ಎಂಬುದಾಗಿ ದೇವರು ಪ್ರೀತಿಯಿಂದ ನಿಮ್ಮನ್ನು ಕರೀತಿದ್ದಾನೆ. ಪ್ರಿಯ ದೇವ ಸಹೋದರ ಸಹೋದರಿಯರೇ, ಪ್ರೀತಿಯ ನನ್ನ ಕರ್ತನಲ್ಲಿ, ನನ್ನ ರಕ್ಷಕನಾದಂಥ ಯೇಸು ಕ್ರಿಸ್ತನಲ್ಲಿ ಜೀವಿಸುವ ಪ್ರತಿಯೊಬ್ಬ ದೇವ ಮಕ್ಕಳೇ, ನಿಮ್ಮೆಲ್ಲರಿಗೂ ಒಂದು ಅವಕಾಶ ದೇವರು ಕೊಡ್ತಿದ್ದಾನೆ. ಅದರಿಂದ ಮನ ತಿರುಗ್ರಿ, ಪಶ್ಚಾತ್ತಾಪ ಪಡ್ರಿ, ಮಾನಸಾಂತರ ಹೊಂದಿಕೊಳ್ಳ್ರಿ,
ಬೆಳಕಿನ ಜೀವಿತಕ್ಕೆ ಬನ್ನಿರಿ ಪ್ರಿಯರೇ. ಪ್ರಿಯೇ, ಕತ್ತಲ ಜೀವಿತ ನೆಮ್ಮದಿ ಕೊಡುವುದಿಲ್ಲ. ಕೆಟ್ಟ ಜೀವಿತ ಸಂತೋಷ ಉಂಟು ಮಾಡುವುದಿಲ್ಲ. ಕೆಟ್ಟ ಜೀವಿತ ಸಮಾಧಾನ ಕೊಡುವುದಿಲ್ಲ ಪ್ರಿಯರೇ. ಅದರಿಂದ ಕೆಟ್ಟದನ್ನು ಬಿಟ್ಬಿಡ್ರಿ. ಎಲ್ಲ ಥರದ ಕೆಟ್ಟತನವನ್ನು ಇವಾಗಲೇ ನೀವು ವಿಸರ್ಜನೆ ಮಾಡಿರಿ. ಒಳ್ಳೆತನಕ್ಕೆ ಬನ್ನಿರಿ. ಬೆಳಕಿನವರಾಗಿ ಜೀವಿಸ್ರಿ. ಬೆಳಕಿನ ಮಕ್ಕಳವರಾಗಿ ಜೀವಿಸ್ರಿ. ಆಗ ನಿಮಗೆ ಸಂತೋಷ, ಸಮಾಧಾನ, ನೆಮ್ಮದಿ ದೊರೆಯುತ್ತದೆ ಪ್ರಿಯರೇ. ಹಾಗಾಗುವಂತೆ ಈ ದಿನವೆಲ್ಲ ದೇವರು ತಾನೇ ನಿಮ್ಮೊಂದಿಗಿದ್ದು ಕಾಪಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಮ ಪವಿತ್ರಂತೆ ಸ್ವಾಮಿ, ಈ ಒಂದು ಸಮಯಕ್ಕಾಗಿ ನಿಮ್ಮನ್ನು ಸ್ತೋತ್ರಿಸ್ತೀವಿ, ನಿಮ್ಮನ್ನು ಕೊಂಡಾಡ್ತೀವಿ. ಕರ್ತನೆ, ರಕ್ಷಕ, ನೀವು ಬಂದ ಉದ್ದೇಶ ಸ್ವಾಮಿ, ಎಲ್ಲ ಥರದ ಜನರು ಸ್ವಾಮಿ ಬೆಳಕಿಗೆ ಬರಬೇಕು, ಬೆಳಕಿನ ಜೀವಿತವನ್ನು ಹೊಂದಿಕೊಳ್ಳಬೇಕು, ಸತ್ಯದಲ್ಲಿ ನಿಲ್ಲಬೇಕು, ಸತ್ಯವಂತರಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ ನೀವು ಈ ಲೋಕಕ್ಕೆ ಬಂದಿರಿ ಸ್ವಾಮಿ. ಆದರೆ ಕರ್ತನೆ, ಈ ಸತ್ಯವನ್ನು ಅನೇಕರು ಇವತ್ತು ತಿಳ್ಕೊಳ್ಳದೆ ಸ್ವಾಮಿ ತಪ್ಪಾದ ಜೀವಿತವನ್ನು ಜೀವಿಸಿ, ಕೆಟ್ಟ ಜೀವಿತವನ್ನು ಜೀವಿಸಿ ಕೆಟ್ಟತನದಲ್ಲಿ ಇದ್ದಾರೆ ಸ್ವಾಮಿ, ಕತ್ತಲೆಯಲ್ಲಿ ಇದ್ದಾರೆ ಸ್ವಾಮಿ. ಅವರನ್ನು ಕರ್ತನೆ ನಿನ್ನ ಬೆಳಕಿಗೆ ಕರೆದುಕೊಂಡು ಬರಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ. ಯಾರೆಲ್ಲ ಇವತ್ತು ಈ ವಾಕ್ಯವನ್ನು ಕೇಳಿಸಿಕೊಳ್ತಿದಾರ ಸ್ವಾಮಿ, ಈ ವಾಕ್ಯವನ್ನು ಧ್ಯಾನ ಮಾಡ್ತಿದಾರ ಸ್ವಾಮಿ, ಅವರೆಲ್ಲರ ಜೊತೆ ನೀವು ಮಾತನಾಡ್ರಿ. ನಿಮ್ಮ ಬೆಳಕು ಅವರ ಮೇಲೆ ಉದಯಿಸಲಿ ಸ್ವಾಮಿ. ನಿಮ್ಮ ಬೆಳಕು ಅವರ ಜೀವಿತದಲ್ಲಿ ಬರಲಿ ಸ್ವಾಮಿ. ಕರ್ತನೆ, ಬೆಳಕಿನ ಜೀವಿತವನ್ನು ಒಬ್ಬೊಬ್ರಿಗೂ ನೀವು ಕೊಡುವುದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿಕೊಳ್ತೀನಿ, ಜೀವವುಳ್ಳ ತಂದೆ. ಆಮೇನ್, ಆಮೇನ್. ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರನ್ನು ದೇವರ ಆಶೀರ್ವಾದ ಮಾಡಲಿ. ಈ ವಾಕ್ಯಗಳನ್ನು ಇನ್ನು ಹೆಚ್ಚಾಗಿ ನೀವು ಧ್ಯಾನ ಮಾಡಿ ಓದ್ರಿ. ಕರ್ತನ ಸಮ್ಮುಖದಲ್ಲಿ ಕಾಯ್ದುಕೊಂಡು ಆಶೀರ್ವಾದವನ್ನು ಪಡ್ಕೊಳ್ರಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್.